ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ವೀಕ್ಷಕರುಗಳಿಗೆ ಹೊಸದೊಂದು ವಿಷಯವನ್ನು ನಾನು ನಿಮಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಹೊಸತೊಂದಂದರೆ ಹಳೆಯ ವಿಷಯಕ್ಕೆ ಹೊಸ ಒಂದು ಪಾಲಿಷನ್ನು ಹಾಕಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಿದು? ಮಾತಿನಲ್ಲಿ ಮೋಡಿ ಮಾಡುವುದು ಒಂದು ಕಲೆ, ಹೌದಾ? ನಿಮ್ಗೆ ಗೊತ್ತಿದೆ, ಮಾತಿನಲ್ಲಿ ಮೋಡಿ ಮಾಡಿದಾಗ ಆ ಮೋಡಿಗೆ ಬಲಿ ಆಗದೇ ಇದ್ದವ್ರು ಯಾರಿದ್ದಾರೆ ಹೇಳಿ? ಇಡೀ ಪ್ರಪಂಚವ ಮೋಸನೂ ಮಾಡ್ಬೋದು, ಇನ್ನೊಬ್ಬರು ಹಳ್ಳಕ್ಕೆ ಬಿದ್ದಿರೋರನ್ನ ಮೇಲೆ ಎತ್ತಲೂಬಹುದು, ನೋವಿರೋರಿಗೆ ಸಾಂತ್ವನವನ್ನು ಕೂಡ ಮಾಡ್ಬೋದು. ಹೇಗೆ ನಾವು ಗಾಯಕ್ಕೆ ಔಷಧಿಗಳನ್ನು ಹಚ್ಚಿ ನೋವನ್ನು ನಿವಾರಣೆ ಮಾಡ್ತೀವೋ ಹಾಗೆ ಮಾನಸಿಕ ರೋಗಿಗಳಿಗೆ ದಿವ್ಯೌಷಧಿ ಅಂತಂದರೆ ಮೋಡಿ ಮಾಡುವ ಮಾತು. ಬನ್ನಿ ಆ ವಿಷಯದ ಬಗ್ಗೆ ನಮ್ಮ ಮುದ್ದುರಾಮ ಏನು ಹೇಳ್ತಾರೆ ಅಂತ ಕೇಳೋಣ. ಮಾತು ಹೇಗಿರಬೇಕು? ಅಂದವಿರೆ ನುಡಿಗಟ್ಟು ಬಲು ಚೆಂದ ಸಂವಾದ, ಹಾಲು ಸಕ್ಕರೆಯಂತೆ ಮಾತು ಕತೆ ಮಧುರ. ಯಾರು ಆಲಿಸುವವರಿಲ್ಲ ಕರ್ಕಶದ ಕಟು ನುಡಿಯ, ಮಾತಿರಲಿ ಮಧುವಂತೆ ಮುದ್ದುರಾಮ. ನೋಡಿ, ನಾವು ಮಾತಾಡುವಂತಹ ನುಡಿಗಟ್ಟುಗಳು, ಪದಗಳು ಹೇಗಿರಬೇಕು ಅಂದರೆ ಅಂದವಿರೆ ನುಡಿಗಟ್ಟು, ತುಂಬ ಅಂದವಾಗಿದ್ದರೆ ಬಲು ಚೆಂದ ಸಂವಾದ. ನಾವು ಏನು ಕಮ್ಯುನಿಕೇಷನ್ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಹೇಗಿರಬೇಕು? ಹಾಲು ಸಕ್ಕರೆಯಂತೆ ಮಾತುಕತೆ ಮಧುರ. ನಾವು ಇನ್ನೊಬ್ಬರ ಹತ್ರ ಮಾತಾಡುವಾಗ ಹಾಲು ಸಕ್ಕರೆಯಂತೆ ಅದು ಕರಗ್ತಾ ಇರಬೇಕು. ಯಾರು ಆಲಿಸುವವರಿಲ್ಲ ಕರ್ಕಶದ ಕಟು ನುಡಿಯ. ಅದು ಬಿಟ್ಟು ಅಹಂಕಾರ ದರ್ಪದಲ್ಲಿ ಕರ್ಕಶವಾಗಿ ಮಾತಾಡೋದನ್ನು ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ? ಯಾರಿಗೂ ಇಷ್ಟ ಆಗೋದಿಲ್ಲ. ಮಾತಿರಲಿ ಮಧುವಂತೆ, ಮಧು ಅಂದರೆ ಜೇನುತುಪ್ಪ. ನಮ್ಮ ಮಾತು ಹೇಗಿರಬೇಕು ಅಂತಂದರೆ ಜೇನುತುಪ್ಪದ ಹಾಗಿರಬೇಕು. ಆವಾಗ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ, ಚೆಂದವಾಗಿ ಸಂವಾದವನ್ನು ಮಾಡ್ತಾರೆ ಬಂಧುಗಳೇ. ಹಾಗಾಗಿ ಉತ್ತಮ ಮಾತುಗಾರ ಹೇಗಾಗ್ಬೋದು ನಾವು? ಮೊದಲು ಮಾತುಗಾರ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಮಾತಾಡ್ಬಿಟ್ರೆ ಏನು ಹೇಳ್ತಾರೆ? ಖಾಲಿ ಡ್ರಮ್ ಥರ ಸುಮ್ಮನೆ ವಟ ಅಂತ ಮಾತಾಡ್ತಾನೆ. ನೋ, ಆ ಥರ ಬೇಡ. ಹಾಗಾದರೆ ಲಾಭ ಏನಾದ್ರು ಇದೆಯಾ? ಅದು ಬೇಡ. ಅದರಿಂದ ಏನಾದ್ರು ಲಾಭ ಆಗುತ್ತಾ? ಸಂಬಂಧ ಬೆಳೆಯುತ್ತಾ? ಸ್ನೇಹ ಹರಡುತ್ತಾ? ಏನಾಗತ್ತೆ? ನಿಜ, ಮಾತು ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ಕಾಯಿಲೆನೇ ಬರೋದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆನೇ ಇದೆ, ಹೌದಲ್ವಾ? ಅದನ್ನು ಉಲ್ಟಾ ಮಾಡಿ ಅರ್ಥನೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗೊತ್ತಿದೆ ನಿಮಗೆ. ನೋಡಿ, ಮಾತುಗಾರ ಹೇಗಿರಬೇಕು ಅಂತಂದರೆ ಸಂಬಂಧಗಳನ್ನು ಬೆಳೆಯೋ ಹಾಗಿರಬೇಕು. ಯಾರೋ ನಿಮಗೆ ಒಂದು ಬೆಂಗಳೂರಿನ ಮೆಟ್ರೋ ಟ್ರೈನ್ನಲ್ಲಿ ಹೋಗ್ತಾ ಇರ್ತೀರ. ಮೆಟ್ರೋ ಟ್ರೈನ್ ಕಾಸ್ಟ್ಲಿ ಎಷ್ಟಿರ್ಬೋದು, ಹೊಸದಾಗಿ ಎಲ್ಲ ಕಡೆ ಬಂದಿರ್ಬೋದು. ಆದರೆ ನಾವೇನು ಮಾಡ್ತೀವಿ? ನೆಟ್ಟಿಗೆ ಹತ್ಕೋತೀವಿ, ಒಬ್ಬರ ಮಕ್ಕ ಒಬ್ಬರು ನೋಡಲ್ಲ, ಹತ್ತ ತಕ್ಷಣ ಮೊಬೈಲಲ್ಲಿ ಮುಳುಗಿ ಹೋಗ್ತೀವಿ, ಮೊಬೈಲಲ್ಲಿ ಚಾಟ್ ಮಾಡ್ತಾ ಇರ್ತೀವಿ. ನಿಮ್ಮ ಪಕ್ಕದಲ್ಲಿ ದೇಶದ ಒಬ್ಬ ಪ್ರಧಾನಿ ನಿಂತಿದ್ರೂ ಕೂಡ ನಿಮಗೆ ಅದರ ಕಡೆ ಗಮನ ಇರೋದಿಲ್ಲ. ಈ ಥರ ಇದ್ದಾಗ ಸಂಬಂಧ ಹೇಗೆ ಬೆಳೆಯುತ್ತೆ? ಆ ಕ್ಷಣವನ್ನು ನಾವು ಉಪಯೋಗಿಸ್ಕೋಬೇಕು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ನೀವು ಕೇಳಿದ್ದೀರ. ಹಿಂದಿನದು, ಈಗಿಂದು ಮತ್ತು ಮುಂದಿದ್ದು. ಆ ಕ್ಷಣದಲ್ಲಿ ನೀವು ಎಲ್ಲಿರ್ತೀರೋ ಆ ಸುತ್ತಲಿನ ಸನ್ನಿವೇಶಗಳನ್ನು ನೀವು ಅರ್ಥ ಮಾಡಿಕೊಂಡು ಅಲ್ಲಿರೋ ಜನಗಳನ್ನು ಕಣ್ಣಲ್ಲಿ ಅಳೆದು ಅವರ ಸಂಪರ್ಕವನ್ನು ಮಾಡಿಕೊಂಡಾಗ ನೀವು ಕೂಡ ಬೆಳೀತಾ ಹೋಗ್ತೀರಾ. ದೊಡ್ಡ IAS IPS ಆಫೀಸರ್ ಇಂಟರ್ವ್ಯೂಗಳಲ್ಲಿ ಕೇಳ್ತಾ ಹೋಗ್ತಾರೆ. ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿದೆ. ಒಂದು 25 ಮೆಟ್ಲು ಹತ್ತಿ ಫಸ್ಟ್ ಫ್ಲೋರ್ಗೆ ಒಬ್ಬ ಬಂದಿರ್ತಾನೆ, ಇಂಟರ್ವ್ಯೂ ಅಟೆಂಡ್ ಮಾಡುವಂತಹ IAS ಕ್ಯಾಂಡಿಡೇಟು. ಫಸ್ಟ್ ಬಂದ ತಕ್ಷಣ ಕೇಳ್ತಾರೆ, ನೀವು ಬಂದಾಗ ಎಷ್ಟು ಮೆಟ್ಲು ಹತ್ತು ಬಂದ್ರಿ ಅಂತ. ಪಾಪ ಅವನ ಅದ್ರ ಬಗ್ಗೆ ಗಮನನೇ ಕೊಟ್ಟಿರೋದಿಲ್ಲ. ಅವನು ನೆಟ್ಟಿಗೆ ಏನು ಪ್ರಶ್ನೆ ಕೇಳ್ಬೋದು, ಆ ಬುಕ್ಕಲ್ಲಿದ್ದು ಈ ಬುಕ್ಕಲ್ಲಿರೋದು ಎಲ್ಲ ಓದ್ಕೊಂಬಂದಿರ್ತಾನೆ, ತುಂಬ ಪ್ರತಿಭಾನ್ವಿತ. ಆದರೆ ಆ ಕ್ಷಣದ ಸುತ್ತಮುತ್ತಲಿನ ವಿಷಯಗಳನ್ನು ಗಮನಿಸ್ತಾನೇ ಇರೋದಿಲ್ಲ. ಹಾಗಾಗಿ ಎಷ್ಟು ಮೆಟ್ಲು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆದರೆ ಇಂಟರ್ವ್ಯೂವರ್ಗೆ ಏನು ಬೇಕಾಗಿದೆ ಅಂದರೆ ಮನುಷ್ಯ ಕ್ರಿಯೇಟಿವ್ ಆಗಿದ್ದಾನ, ರಿಲ್ಯಾಕ್ಸ್ ಆಗಿ ಬಂತು ಅಂತಂದಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾನೆ. ಇವನು ರಿಲ್ಯಾಕ್ಸೇಷನ್ ಇಲ್ಲ ಇವನಿಗೆ. ಮುಂದೆ ದೊಡ್ಡ IPS ಆಫೀಸರ್ ಆದಾಗ ಯಾವುದೋ ಒಂದು ದೊಂಬಿ ಗಲಾಟೆಗಳಾಗ್ತಿರೋ ಟೈಮಲ್ಲಿ ಸುತ್ತಮುತ್ತಲಿನ ವಿಷಯಗಳನ್ನು ಗ್ರಹಿಸೋ ಹಂಗಿರಬೇಕು. ಅದು ಬಿಟ್ಟು AC ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಒಬ್ಬ IPS ಆಫೀಸರ್ ಕೆಲಸ ಮಾಡಿದ್ರೆ ಯಾವುದೂ ಉಪಯೋಗ ಇಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಆ ತಕ್ಷಣದಲ್ಲಿ ಮುತುವರ್ಜಿ ವಹಿಸಿ ಏನು ತೀರ್ಮಾನಗಳನ್ನು ತಗೋತಾನಲ್ಲ, ಅದರ ಮೇಲೆ ಅವನ ಕಾರ್ಯಕ್ಷಮತೆ ಬೆಳೀತಾ ಹೋಗುತ್ತೆ ಬಂಧುಗಳೇ. ಹಾಗಾಗಿ ನಮ್ಮ ಸಂಬಂಧಗಳು ಬೆಳೆಯುವುದರಲ್ಲಿ ಉತ್ತಮ ಮಾತುಕತೆ ಬಹಳ ಬಹಳ ಮುಖ್ಯ. ಅಷ್ಟೇ ಅಲ್ಲ, ಸ್ನೇಹವನ್ನು ಕೂಡ ಬೆಳೆಸುತ್ತೆ, ವಿಷಯಗಳು ಕೂಡ ತಿಳಿಯುತ್ತೆ. ನೋಡಿ, ಎಷ್ಟೋ ಜನ ಯಾವುದೋ ಇತ್ತೀಚೆಗೆ ಒಂದು ಹಳ್ಳಿಗೆ ಹೋದೆ. ಹಳ್ಳಿನಲ್ಲಿ ಯಾವುದೋ ಒಂದು ವ್ಯಕ್ತಿಯನ್ನು, ಗ್ರಾಮ ಪಂಚಾಯತಿ ಸದಸ್ಯನನ್ನು ಭೇಟಿ ಮಾಡೋಕ್ಕೆ ಹೋದಾಗ ದಾರಿನಲ್ಲಿ ಯಾವುದೋ ಒಂದು ಅಜ್ಜಿ ಸಿಕ್ತು. ದಾರಿ ನಿಲ್ಲಿಸ್ಬಿಟ್ಟು ಮೋಟ್ರ್ ಬೈಕಲ್ಲಿ ಕೇಳಿದೆ, ಅಜ್ಜಿ ಇಂಥವ್ರು ರಾಮಣ್ಣವ್ರ ಮನೆ ಎಲ್ಲಿದೆ? ಅವರು ಅಷ್ಟೇ ರಾಮಣ್ಣವ್ರ ಮನೆ ಇದೆ ಅಂತ ಕೈನಲ್ಲಿ ತೋರಿಸಿರಾಗಿತ್ತು. ಆದರೆ ಅಜ್ಜಿ ಏನು ಹೇಳ್ತು ಗೊತ್ತಾ? ಅಣ್ಣ, ಬಿಸ್ತಲ್ಲಿ ಬಂದಿದೆಯಾ, ಸ್ವಲ್ಪ ಮಜ್ಜಿಗೆ ಕುಡಿ ಅಂದ್ಲು. ನಂಗೆ ಬೇಕಿರಲಿಲ್ಲ. ಆದರೆ ಅವಳು ತೋರಿಸಿದ ಪ್ರೀತಿ ಮಜ್ಜಿಗೆಯನ್ನು ಕುಡಿದೆ.
ಆನಂತರ ಅಣ್ಣ ಯಾವ ಊರಿಂದ ಬಂದಿದೆಯಾ, ಯಾವ ಕಡೆ ಬರ್ತೀಯ, ಇರ್ತೀಯ, ಸಂಜೆವರೆಗೂ ಇರ್ತೀಯ, ಮಧ್ಯಾಹ್ನ ಊಟಕ್ಕೆ ಏನಾರು ಏನು ಮಾಡ್ತೀಯ. ನಂಗೆ ಆಶ್ಚರ್ಯ ಆಯಿತು. ಸ್ವಂತ ತಾಯಿಗಳು ಕೂಡ ಕೇಳ್ದೇನಂಥ ವಿಷಯಗಳನ್ನ ಮುದುಕಮ್ಮ ಕೇಳ್ತಾ ಇದೆಯಲ್ಲ, ಅದೇ ಸಂವಹನ. ಉತ್ತಮ ಮಾತುಗಾರ ಆಗುವುದೇ ಹಾಗೆ. ಯಾವಾಗ ನಾವು ಇನ್ನೊಬ್ಬರ ಮನಸ್ಸಿನ ಅನಿಸಿಕೆಯನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟ ಸುಖಗಳನ್ನು ನಾವು ಅರ್ಥ ಮಾಡಿಕೊಂಡು ಯಾವಾಗ ನಾವು ಸ್ಪಂದಿಸ್ತೀವೋ ಆವಾಗಲೇ ನಮಗೇ ತಿಳಿಯದ ಹಾಗೆ ಮಾತು ಒಂದು ಏನು ಹೇಳ್ತಿರೋದಕ್ಕೆ ಮಾತುಗಾರ ಅಂತ ಬರಬೇಕು ಅಂತಂತಂದರೆ ಹಂತವಾಗಿ ಒಳಗಿಂದ ಪುಂಖಾನುಪುಂಖವಾಗಿ ಬರ್ತಾ ಹೋಗುತ್ತೆ ಬಂಧುಗಳೇ. ಅದೇನೋ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡು ಓದೋದಲ್ಲ. ಎಷ್ಟೋ ಸತಿ ನೋಡಿದ್ದೀರ, ತುಂಬ ದೊಡ್ಡ ರಾಜಕಾರಣಿಗಳಿರ್ಬೋದು, ದೊಡ್ಡ ಆಫೀಸರ್ಗಳಿರ್ಬೋದು, ಒಂದು ಪೇಪರ್ನ ಬರೆದಿಟ್ಕೊಂಡು ಟೈಪ್ ಮಾಡಿಟ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಓದ್ಕೊಂಡು ಹೋಗ್ತಾರೆ. ಅದು ಹೇಗಿರುತ್ತೆ ಅಂದರೆ ಸಾರವಿಲ್ಲದ ಹಣ್ಣಿನಾಗಿರುತ್ತೆ. ಸುಮ್ಮನೆ ಏನೋ ಹೇಳಬೇಕು ಹೇಳ್ತಿರ್ತಾರೆ. ಅವರ ಸ್ವಂತಿಕೆ ಏನೇನೂ ಇರೋದಿಲ್ಲ ಅದರಲ್ಲಿ. ಅವರ ಸೆಕ್ರೆಟ್ರಿನೋ ಏನೋ ಕೊಟ್ಟಿರ್ತಾರೆ ನೋಡಿ, ಅದಿರುತ್ತೆ. ಆದರೆ ಯಾವ ವಿಷಯ ಮಾತಾಡಬೇಕು ಅಂತಿರ್ತೀವೋ ಆ ಮನುಷ್ಯ ನಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾಗ, ಅದರ ಒಂದು ಪ್ಯಾಷನ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಅದರ ಬಗ್ಗೆ ಒಂದು ತೀವ್ರವಾದಂಥ ಆಕಾಂಕ್ಷೆ ಇದ್ದಾಗ, ಆ ವಿಷಯದ ಬಗ್ಗೆ ನಮಗೇ ಗೊತ್ತಿಲ್ಲದೆ ಇದ್ದಾಗೆ ನಾವು ಪುಂಖಾನುಪುಂಖವಾಗಿ ಮಾತಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಕಾಸ್ಮಿಕ್ ಎನರ್ಜಿ ಹೀಲರ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ಒಂದು ಕ್ಲಿನಿಕನ್ನು ಮಾಡಿದ್ದೀನಿ. ಅದರ ವಿಷಯ ಏನಪ್ಪ ಅಂದರೆ ಔಷಧಿ ರಹಿತ ಚಿಕಿತ್ಸೆ. ಯಾವುದೇ ಕಾಯಿಲೆ ಇರ್ಬೋದು, ಕೋಲ್ಡಿಂದ ಕ್ಯಾನ್ಸರ್ವರೆಗೆ ಔಷಧಿಯನ್ನು ಉಪಯೋಗಿಸ್ದೇನೆ ಅದನ್ನು ಹೇಗೆ ಗುಣಪಡಿಸಬಹುದು, ಅದರಲ್ಲಿ ಸಾಕಷ್ಟು ಫಲಗಳನ್ನು ನಾನು ಕಂಡುಕೊಂಡಿದ್ದೀನಿ. ಅದನ್ನು ಬೇರೆಯವರು ಕೂಡ ಹಂಚ್ತಾ ಇದ್ದೀನಿ. ಅಲ್ಲಿ ಏನು ಬರುತ್ತೆ, ಅಲ್ಲಿ ಪ್ರಾಧಾನ್ಯ ಮಾತು. ಬಂದವರಿಗೆ ಯಾವಾಗ ಅವರ ಕಷ್ಟ ಸುಖಗಳನ್ನು ಫಸ್ಟ್ ನಾವು ಆಲಿಸಿದಾಗಲೇ 50% ಅವ್ರ ಕಾಯಿಲೆಗಳು ಹೊರಟೋಗುತ್ತೆ ಬಂಧುಗಳೇ. ಕಾರಣ ಎಲ್ಲ ವಿಷಯಗಳು ಕೂಡ ಮಾನಸಿಕ ಜನ್ಯ. ಅಷ್ಟೇ ಅಲ್ಲ, ಮಾತಿನಲ್ಲಿ ಏನಿರುತ್ತೆ ಅಂತಂದರೆ ಯಾವಾಗ ನಾವು ಇನ್ನೊಬ್ಬರಲ್ಲಿ ಆಸಕ್ತಿ ತೋರಿಸ್ತೀವೋ, ನಮಗೆ ಇಷ್ಟವಾದಂತಹ ವಿಷಯ, ಇವನ್ ಹೀಲಿಂಗ್ ನನ್ನ ಇಷ್ಟವಾದ ವಿಷಯ, ರಾತ್ರಿ 2 ಗಂಟೆಗೆ ನೀವು ಫೋನ್ ಮಾಡಿದ್ರು ಕೂಡ ಅದರ ಬಗ್ಗೆ ನಾನು ನಿರರ್ಗಳವಾಗಿ ಮಾತಾಡಬಲ್ಲೆ. ಅದೇ ನೀವು ಕ್ರಿಕೆಟ್ ಕಾಮೆಂಟ್ರಿ ಬಗ್ಗೆ ಕೇಳಿದಾಗ ನಾವು ಮಾತುಕತೆ ಬರೋದಿಲ್ಲ. ಹಾಗಾಗಿ ನೀವು ಉತ್ತಮ ಮಾತುಗಾರರಾಗಬೇಕಾದರೆ, ಅನಿಸ್ಕೋಬೇಕಾದರೆ ಮಾಡಬೇಕಾಗಿರೋದೇನೋ, ನಿಮಗೆ ಗೊತ್ತಿರುವ ವಿಷಯದ ಬಗ್ಗೆ ಆಳವಾಗಿ ನೀವು ಪರಿಶ್ರಮವನ್ನು ಹೊರಡಬೇಕು. ಗೊತ್ತಿದ್ದೇ ಇರೋ ವಿಷಯ ಬಗ್ಗೆ ಮಾತುಕತೆಗೆ ಹೋಗಲೇಬಾರ್ದು. ಆವಾಗ ಏನಾಗುತ್ತೆ ಅಂತಂದರೆ ನೀವು ಎಡವುವ ಅವಕಾಶ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದೇ ನಿಮಗೆ ಯಾವುದೊಂದು ಹುಡುಗ ಇರ್ತಾನೆ, ಮಾತಾಡ್ತಿರೋದಿಲ್ಲ. ನಾವು ಯಾರ್ದೋ ಮನೆಗೆ ಹೋದಾಗ ಫ್ರೆಂಡ್ಸ್ ಮಗ ಒಬ್ಬ, ಅವನು ಯಾವಾಗಲೂ ಸಿಕ್ಕಾಪಟ್ಟೆ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ ಅಂತ ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಮಾಡ್ತಾಯಿದ್ರು. ಬೇರೆ ಯಾರ ಹತ್ರ ಮಾತೇ ಆಡೋದಿಲ್ಲ. ರಿಲೇಷನ್ಸ್ ಯಾರು ಬಂತು ಅಂತಂದರೆ ಗುಮ್ ಅಂತ ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಮೊದಲೇ ನಾನು ಹೀಲರು, ನನಗೆ ಆ ಸೋಲನ್ನು ಒಪ್ಕೊಳ್ಳೋ ಅಭ್ಯಾಸ ಇಲ್ಲ. ಹಾಗಾಗಿ ಅವನು ಮಾತಾಡಿಸ್ಲೇಬೇಕು. ಒಂದು ಛಲವನ್ನು ತೊಟ್ಟೆ. ಆ ಮಗುವನ್ನು ಕರೆದೆ, ಬರಲಿಲ್ಲ. ಬಟ್ ಅವನು ಕೇಳಿದ ಅಪ್ಪ ಅಮ್ಮನ, ಅವನು ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾನೆ. ಅವನು ಯಾವಾಗಲೂ ಮೊಬೈಲ್ ನೋಡ್ತಿರ್ತಾರಪ್ಪ ಬೆಳಗಿನ ಸಾಯಂಕಾಲದವರೆಗೂ, ಅದರಲ್ಲಿ ಏನಿದೆಯೋ ಅದರಲ್ಲಿ. ನಂಗೆ ಅಷ್ಟೇ ಸಾಕಾಯಿತು. ತಕ್ಷಣ ಅವನಿಗೆ, ಪುಟ ನಿನ್ನ ಮೊಬೈಲಲ್ಲಿ ಈ ಚಾನಲ್ ಬರುತ್ತೇನೋ ತಕ್ಷಣ ಕೇಳಿದೆ. ರೂಮಿನ ಒಳಭಾಗದಲ್ಲಿ ಬಾಗಿಲು ಹಾಕ್ಕೊಂಡಿದ್ದಂತಹ ವ್ಯಕ್ತಿ ತಟ್ಟಂತ ಮೊಬೈಲ್ ಇಟ್ಕೊಂಡು ಈಚೆ ಬಂದ. ಅಂಕಲ್ ಬರ್ತಾನೆ ಇಲ್ಲ, ಅವತ್ತಿಂದ ಟ್ರೈ ಮಾಡ್ತಾಯಿದ್ದೀನಿ. ತಕ್ಷಣ ಮಾತು ಹಚ್ಕೊಂಡ. ಅಲ್ಲಿಂದ ಮಾತು ಪ್ರಾರಂಭವಾಗಿದ್ದು ಆ ಮನೆ ಬಿಟ್ಟು ಬರುವವರೆಗೆ ಸಂಜೆಯವರು ಕೂಡ ಅವನು ನನಗೆ ಬೆಸ್ಟ್ ಫ್ರೆಂಡ್ ಆದ. ಅವನಿಗೆ ಹೊಸ ಆ್ಯಪ್ಗಳನ್ನ ನಾನು ನನ್ನಿಂದ ಟ್ರಾನ್ಸ್ಫರ್ ಕೂಡ ಮಾಡಿಕೊಟ್ಟೆ ಅವನ ಮೊಬೈಲ್ಗೆ. ಇದು ಏನು ಹೇಳುತ್ತೆ ಅಂದರೆ, ಯಾವುದೇ ವ್ಯಕ್ತಿ ಕೂಡ ಅವನ ಒಂದು ವಲಯದಲ್ಲಿರ್ತಾನೆ. ಅವನಿಗೆ ಹೃದಯಕ್ಕೆ ಹತ್ತಿರವಾದಂತಹ ವಿಷಯಗಳನ್ನು ಮಾತಾಡಿದಾಗ ಮಾತ್ರ ಅವನ ಹೃದಯದ ಬಾಗಿಲು ತೆರ್ಕೊಳ್ಳುತ್ತೆ. ಯಾವುದೋ ಮನೆಯ ಬಾಗಿಲು ಓಪನ್ ಮಾಡಿರ್ತೀವೋ ಯಾರು ಬೇಕಾದ್ರೂ ಒಳಗಡೆ ಎಂಟ್ರಾಗ್ಬೋದು. ಬಾಗಿಲು ಹಾಕಿದಾಗ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಹುಡುಗನ ಆಸಕ್ತಿಯ ವಿಷಯವನ್ನು ನಾನು ತಿಳ್ಕೊಂಡು ಅದರ ಬಗ್ಗೆ ಮಾತಾಡಿದಾಗ ಏನಾಯಿತು, ಅವನಾಗೆ ಓಡೋಡಿ ಬಂದ. ಎಷ್ಟೋ ಜನ ಇರ್ತಾರೆ, ಫ್ರೆಂಡ್ಸ್ಗಳಿರ್ತಾರೆ. ನನ್ನ ಫ್ರೆಂಡ್ ಒಬ್ಬ ಹಾರ್ಟ್ ಅಟ್ಯಾಕ್ ಇದ್ದ. ಅವನು ಅಷ್ಟೇ ದೊಡ್ಡವನು, 3 ಜನ ಹೆಣ್ಮಕ್ಳು, ಅವನಿಗೆ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ, ಮನೆಯಲ್ಲೆಲ್ಲ ದುಡ್ಡು ಕಾಸು ಎಲ್ಲ ಚೆನ್ನಾಗಿದೆ. ಆದರೆ ಅವನೊಬ್ಬನು ಎಲ್ಲರೂ ಕೂಡ ಫ್ರೆಂಡ್ ಸರ್ಕಲಲ್ಲಿ ಅವನನ್ನು ಗೋಸುಂಬಿ ಅಂತ ಬೈತಾರೆ. ಯಾತಕ್ಕೆ ಅಂದರೆ ಯಾರನ್ನೂ ಕೂಡ ಆರಾಧಿಸೋದಿಲ್ಲ, ಮಾತಾಡ್ಸಲ್ಲ. ಮನೆಗೆ ಹೋದ ತಕ್ಷಣ ಸುಮ್ಮನೆ ಕೂತಿರ್ತಾನೆ. ನಾವೇ ಯಾಕಪ್ಪ ಹೋದ್ವು ಅವ್ರ ಮನೆಗೆ ಅನ್ನಿಸ್ಬೇಕು. ಕಾಫಿ ಕುಡಿದ ತಕ್ಷಣ ನಾನು ಬರಲ್ಲ ಅಂದರೆ ಹೂ ಅಂದ್ಬಿಡ್ತಾನೆ, ಆಗೋಯ್ತು. ಆದರೆ ಒಂದು ದಿವಸ ಅದನ್ನು ಬ್ರೇಕ್ ಮಾಡಬೇಕು ಅಂತ ನಾನು, ಏನೋ ಇದು ನೀನು ಸರ್ವಿಸಲ್ಲಿ ರೆಕಾರ್ಡ್ ಇಟ್ಟಿದ್ದೀಯೋ ನೀನು, ನಾವು ಹೋಗೋ ಬಾರೋ ಫ್ರೆಂಡ್ಸ್ಗಳು, ಎಷ್ಟು ಮನೆಗಳನ್ನು ಕಟ್ಟಿದ್ದೀಯಾ, ಎಷ್ಟು ಡಿಸೈನ್ಗಳು ಮಾಡಿದ್ದೀಯಾ, ಅದನ್ನು ಚಾರ್ಟ್ ಏನಾದ್ರು ಮಾಡಿದ್ದೀಯಾ ಅಂತ ಕೇಳಿದೆ. ನಾನು ಅಷ್ಟು ಕೇಳಿದಷ್ಟೇ ನನಗೆ ಗೊತ್ತು, ಏನು ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಾನೆ. ಯಾವ ಮನುಷ್ಯನ ಆಸಕ್ತಿ ವಿಷಯವನ್ನು ನಾವು ಕೆದಕ್ತೀವೋ ಆವಾಗ ಆ ವ್ಯಕ್ತಿಗೆ ಅದರ ಬಗ್ಗೆ ಮಾತಾಡುವ ಒಂದು ತುಮಲ ಇರುತ್ತಲ್ಲ, ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಮಾತಾಡುವುದು ಕೂಡ ಒಂದು ಕಲೆ.
ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಾಗಿರುತ್ತೆ, ರೆಕಾರ್ಡ್ ಮಾಡೋರಿಗೆ ಉದ್ದೇಶ ಏನಿರುತ್ತೆ, ನಾನು ಇವತ್ತು ರೆಕಾರ್ಡ್ ಮಾಡುವಂತಹ ಒಂದು ವಿಡಿಯೋ ಇರ್ಬೋದು, ಒಂದು ಡಾಕ್ಯುಮೆಂಟೇಷನ್ ಇರ್ಬೋದು, ಒಂದು ಫಿಲಮ್ಗೆ ಸಂಬಂಧಪಟ್ಟಂತಹ ಒಂದು ತುಣುಕಿರ್ಬೋದು, ಅದರಿಂದ ನನಗೆ TRP ಎಷ್ಟು ಇನ್ಕ್ರೀಸ್ ಆಗುತ್ತೆ, ಆ ಮಾತಿನ ಮೋಡಿ ಎಷ್ಟು ಜನ ಇಷ್ಟಪಡ್ಬೋದು, ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜಾಸ್ತಿ ಆಗ್ಬೋದು, ಅಷ್ಟೇ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೆಲ್ಫ್ ಸೆಂಟರ್ ಆಗಿರುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ನಾನು ಮಾತಾಡುವಾಗ ನಿರರ್ಗಳವಾಗಿ ಆ ಒಂದು ಪ್ರೇಕ್ಷಕರನ್ನು ಅಟ್ರ್ಯಾಕ್ಟ್ ಮಾಡಿ ಅವರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತಹ ಮಾತಾಡಿದಾಗ ಏನಾಗುತ್ತೆ, ಖಂಡಿತ ಆ ಗುರಿ ಸಾಧನೆ ಆಗೇ ಆಗುತ್ತೆ. ಇದೇ ಮಾತುಗಾರನ ಒಳಗಿನ ಬಂಡವಾಳ. ಅದನ್ನು ಉಪಯೋಗಿಸ್ಕೊಂಡು ನೀವು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಲೈಫಲ್ಲಿ ಫೇಲ್ಯೂರೇ ಇಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ಉದ್ದೇಶ ಏನು, ಒಂದು ಸಮಾಜದಲ್ಲಿರ್ಬೋದು, ಒಂದು ಆಫೀಸಲ್ಲಿರ್ಬೋದು, ಎಲ್ಲೇ ಆಗಲಿ ಉತ್ತಮ ಮಾತುಗಾರರಾಗಬೇಕು ಅಂದರೆ ನಿಮ್ಮ ಮಾತಿಗೆ ಒಂದು ಭಾರ ಇರಬೇಕು, ಒಂದು ವೈಟೇಜ್ ಇರಬೇಕು. ಸುಮ್ಮನೆ ಏನೋ ಮಾತಾಡ್ತಾ ಇದ್ದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಯಾರು ಹುಚ್ಚುಚ್ಚ ಮಾತಾಡ್ತಾನೆ ಅಂತ ಹೇಳ್ತೀವಿ. ಆದರೆ ನಿಮಗೆ ಆಸಕ್ತಿ ಇರುವಂತಹ ವಿಷಯದ ಬಗ್ಗೆ ನೀವು ಮಾತು ಶುರು ಮಾಡಿದ್ರೆ ಆ ಕಾಸ್ಮಾಸ್ ಎನರ್ಜಿ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರುತ್ತೆ. ಅದೇ ಹೇಳ್ತಾ ಇರುತ್ತೆ. ಮೊನ್ನೆ ನಮ್ಮ ಒಬ್ಬ ಮೊಮ್ಮಗ ಹುಡುಗ ಇದ್ದಾನೆ, ಅವ್ರು ಕ್ರಿಕೆಟ್ ಬಗ್ಗೆ ಯಾರೋ ಇನ್ನೊಬ್ಬ ಹುಡುಗ ಕೇಳ್ತಾಯಿದ್ರು. ನಮ್ಗೆ ಆಶ್ಚರ್ಯ ಆಯಿತು, ಏನು ಅಷ್ಟೊಂದು ಬಗ್ಗೆ, ನಮಗಂತೂ ಕ್ರಿಕೆಟ್ ಗಂಧನೇ ಗೊತ್ತಿಲ್ಲ. ಆ ಹುಡುಗರುಗಳು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ತಾಯಿದ್ರೆ ಅವನು ಸಾಮಾನ್ಯ ಮಕ್ಕಳು ಓದೋದಿಲ್ಲ, ನೆನಪಿನ ಶಕ್ತಿ ಇರಲ್ಲ ಅಂತ ನಾವು ಬೈತಿರ್ತೀವಿ. ಅವೆಲ್ಲ ಬರೀ ಸುಳ್ಳು. ಯಾವ ವ್ಯಕ್ತಿಗೆ ಯಾವ ಫೀಲ್ಡಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಬಿಟ್ಟಾಗ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಅಷ್ಟೊಂದು ಶಕ್ತಿ ಇದೆ ಬಂಧುಗಳೇ. ಇವತ್ತಿನೂ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ತುಂಬ IQ ಇರುವಂತಹ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದಾಗ, ಅದನ್ನು ವಿಶ್ಲೇಷಣೆ ಮಾಡಿದಾಗ ಅವನ ಬ್ರೈನ್ನಲ್ಲಿರುವಂತಹ 100%ಅಲ್ಲಿ 20% ಮಾತ್ರ ಅವನು ಉಪಯೋಗಿಸ್ತಾ ಇರ್ತಾನೆ. ಯಾರು ಟಾಪ್ ಲೆವೆಲಲ್ಲಿರೋನು. ಇನ್ನು 80% ಅವನು ಉಪಯೋಗ ಮಾಡ್ಕೋತಾನೆ ಇರೋದಿಲ್ಲ. ಅದನ್ನು ಉಪಯೋಗ ಮಾಡುವಂತಹ ವಿವಿಧ ಕಲೆಗಳನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ನಾವು ಕೂಡ ಇನ್ನೂ ಮೇಲಕ್ಕೆ ಬರ್ಬೋದು. ಇತ್ತೀಚಿನ ಯುಗಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲವೊಂದು ತರಬೇತಿಗಳನ್ನು ಮಾಡ್ತಾಯಿದ್ದಾರೆ. ಒಂದು ಮಗುವಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಬಿಟ್ಟು ರಿಟರ್ನ್ ಡಾಕ್ಯುಮೆಂಟ್ ಟೈಪ್ ಮಾಡಿರ್ಬೋದು ಅಥವಾ ಕೈಯಲ್ಲಿ ಬರೆದಿರೋಂತಹ ಒಂದು ಪೇಪರ್ನ ಕೊಡ್ತಾರೆ. ಅವನು ಅದನ್ನು ಸ್ಮೆಲ್ ನೋಡಿ ಅಥವಾ ಕೈಗಳನ್ನು ಸುಮ್ಮನೆ ಟಚ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಅಕ್ಷರಗಳನ್ನು ಪ್ಯಾರಾಗ್ರಾಫ್ ಓದ್ತಾನೆ. ಆಶ್ಚರ್ಯ ಆಗುತ್ತಲ್ವ, ನಮಗೆ ಸಾಧ್ಯನೇ ಇಲ್ಲ. ಅಷ್ಟು ಚಿಕ್ಕ ಮಗು ಮಾಮೂಲಿ ಪೇಪರ್ ಕೊಟ್ಟರು ಓದದೇ ಇದ್ದವನು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಅದನ್ನೆಲ್ಲ ಹೇಗೆ ಓದ. ಆವಾಗ ನಮಗೆ ಹಿಂದಿನ ಕಾಲದ ಗಾಂಧಾರಿ ಮತ್ತು ಧೃತರಾಷ್ಟ್ರ ಇವರ ವಿಷಯಗಳೆಲ್ಲ ಜ್ಞಾಪಕ ಬರುತ್ತೆ. ಧೃತರಾಷ್ಟ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗ ಹೇಗೆ ಇವೆಲ್ಲ ಈ ಥರ ಹೇಳಿದ್ರು, ಅದಕ್ಕೆಲ್ಲ ಒಂದು ಅರ್ಥ ಈಗ ಕಲ್ಪನೆಗಳನ್ನು ಮಾಡ್ಕೋಬೋದು. ಅಂದರೆ ಯಾವುದು ಕೂಡ ಮೂಢನಂಬಿಕೆಗಳಲ್ಲ. ಮೂಢನಂಬಿಕೆಗಳು ಜ್ಞಾನ ವಿಜ್ಞಾನ ಅಂತ ಹೇಳ್ತೀವಿ. ಜ್ಞಾನ ಅಂದರೆ ನಾಲೆಡ್ಜ್. ಯಾವಾಗ ವಿಷಯಗಳನ್ನು ಸಂಗ್ರಹಿಸ್ತೀವೋ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದೇ ಸೈನ್ಸ್ ವಿಜ್ಞಾನವಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಉತ್ತಮ ಮಾತುಗಾರ ಆಗಬೇಕು ಕೂಡ ಫಸ್ಟು ಉತ್ತಮ ಕೇಳುಗರಾಗಿರಬೇಕು. ಸೊ ಮಾತಾಡಬೇಕು ಅಂದ ತಕ್ಷಣವೇ ಇನ್ನೊಬ್ಬ ಮಾತಾಡ್ತಾ ಇದ್ರು ಕೂಡ ಮಧ್ಯದಲ್ಲಿ ನಿಲ್ಲಿಸಿ ನಾವು ಮಾತಾಡಬಾರ್ದು. ನಿಧಾನವಾಗಿ ನಿಮ್ಗೆ ವಿಷಯ ಗೊತ್ತಿದ್ರೂ ಕೂಡ ಇನ್ನೊಬ್ಬ ಏನು ಹೇಳ್ತಾನಲ್ಲ ಎಲ್ಲವನ್ನು ಕೇಳಿಸ್ಕೊಳ್ಳಿ. ಎಲ್ಲ ಆದಮೇಲೆ ನಿಮ್ಮ ವಿಷಯವನ್ನು ಹೊರಗಡೆ ಹಾಕಬೇಕು. ಆವಾಗ ನೀವು ಕೂಡ ಉತ್ತಮ ಮಾತುಗಾರರಾಗ್ತಾ ಹೋಗ್ತೀರಾ. ಫಸ್ಟು ಉತ್ತಮ ಕೇಳುಗರಾಗಿರಬೇಕು. ಆಮೇಲೆ ಇನ್ನೊಬ್ಬರು ಕೂಡ ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನೀವು ಅವಕಾಶ ಕೊಡಬೇಕು. ಆವಾಗಲೇ ಜನ ನಿಮಗೆ ಸಿಗೋದು. ನಾವೇನು ಮಾಡ್ಬಿಡ್ತೀವಿ, ನಮ್ಮ ಬಗ್ಗೆನೇ ಹೇಳ್ಕೊತಾ ಇರ್ತೀವಿ, ಅವ್ರ ಬಗ್ಗೆ ಹೇಳೋಕ್ಕೆ ಬಿಡೋದೇ ಇಲ್ಲ ನಾವು. ಇದು ಹೇಗೆ ಅಂತಂದರೆ, ನಾವು ಕಾಲಿಗೆ ನಮಸ್ಕಾರ ಮಾಡಿ ಕಾಲನ್ನು ಎಳೆಯಬೇಕು ಅಂತ ಒಂದು ತಮಾಷೆ ಹೇಳ್ತೀವಿ ಗಾದೆ. ಹಾಗಾಗಿ ಇನ್ನೊಬ್ಬರು ಮಾತಾಡುವಾಗ ಅವರು ಕೂಡ ತಮ್ಮ ಪರಿಚಯವನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಇದೆಯೋ ಅದನ್ನು ಮಾತಾಡೋಕ್ಕೆ ಬಿಟ್ಬಿಡಬೇಕು. ಅವ್ರು ತಾವು ಯಾರು, ಎಲ್ಲಿ ಬಂದಿದ್ದೀವಿ, ಏನು, ಅವರ ಹಾಬಿಗಳೇನೋ ಎಲ್ಲವನ್ನೂ ಕೂಡ ಕೇಳಿದಾಗ ನೀವು ಅವರು ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ. ನನ್ನ ಬಗ್ಗೆ ಎಲ್ಲ ಕೇಳಿದ್ರು. ಆಮೇಲೆ ನಿಮ್ಮ ವಿಷಯಗಳನ್ನು ಹೇಳಿ, ಖಂಡಿತ ಅವರು ಕೂಡ ಕೇಳ್ತಾರೆ. ಇದು ಕೂಡ ಉತ್ತಮ ಮಾತುಗಾರ ಆಗೋಕ್ಕೆ ಒಂದು ಕಲೆ ಬಂಧುಗಳೇ. ನಿಮ್ಮ ಮಾತು ಇನ್ನೊಬ್ಬರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ಅಷ್ಟೇ ಅಲ್ಲ, ನಿಮ್ಮದು ಯಾವುದೋ ಮನೆ ಹೋಗಿರ್ತೀರ, ಆ ಅತಿಥಿಯ ಏನೋ ಒಂದು ಆಸಕ್ತಿಯ ವಿಷಯ ಇರುತ್ತೆ ನಿಮಗೆ. ಒಂದು ಸತಿ ನೀವು ಮನೆಯನ್ನು ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ. ಅವ್ರ ಮನೆ ನೀಟಾಗಿಟ್ಟಿರ್ಬೋದು, ಅಥವಾ ಯಾವುದೋ ಒಂದು ಆರ್ಟ್ ಗ್ಯಾಲರಿ ಇರ್ಬೋದು ಅವ್ರ ಮನೆಯಲ್ಲಿ, ಅಥವಾ ಡ್ರಿಂಕ್ಸ್ ಒಂದು ಕಬೋರ್ಡ್ ಇಟ್ಟಿರ್ಬೋದು, ಏನೇ ಇರ್ಬೋದು. ಮನುಷ್ಯ ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಅಭಿರುಚಿಗಳನ್ನು ಹೊಂದಿರ್ತಾನೆ. ಹೀಗೆ ಇರಬೇಕು ಹಾಗೇ ಇರಬೇಕು ಅಂತೇನಿಲ್ಲ. ಅದನ್ನು ಗಮನಿಸಿ ಆ ವಿಷಯದ ಬಗ್ಗೆ ನೀವು ಮಾತಾಡೋಕ್ಕೆ ಶುರು ಮಾಡ್ತು ಅಂತಂದರೆ ಆ ಮನುಷ್ಯ ನಿಮ್ಮನ್ನು ಬಿಟ್ಟೇ ಹೋಗೋದಿಲ್ಲ. ಅಷ್ಟು ಚೆನ್ನಾಗಿರ್ತಾನೆ. ಅಷ್ಟೇ ಅಲ್ಲ, ಅವನು ಕೊನೆಯಲ್ಲಿ ಒಂದು ಕಾಮೆಂಟ್ ಕೂಡ ಮಾಡ್ತಾನೆ, ನಿಮ್ಮ ಫ್ರೆಂಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಅಂತ. ನಾವೇನೂ ಮಾಡಿರೋದಿಲ್ಲ. ಅವನ ಆಸಕ್ತಿಯ ವಿಷಯವನ್ನು ಅವನ ಬಗ್ಗೆ ಚರ್ಚೆ ಮಾಡಿದಾಗ ಅವನ ದೃಷ್ಟಿಯಲ್ಲಿ ನೀವು ಒಳ್ಳೆ ಉತ್ತಮ ಮಾತುಗಾರ ಆಗಿರ್ತೀರ.
ಅವರ ಅಭಿರುಚಿಯ ಕ್ಷೇತ್ರಗಳನ್ನು ಗಮನಿಸಿ ಅದರ ಬಗ್ಗೆಯೇ ನಾವು ಹೆಚ್ಚು ಮಾತಾಡಬೇಕು. ಅದು ಬಿಟ್ಟು ನಮ್ಮ ಬಗ್ಗೆನೇ ಮಾತಾಡ್ತಾ ಇತ್ತು ಅಂತಂದರೆ ಖಂಡಿತ ನೀವು ಉತ್ತಮ ಮಾತುಗಾರರ ಆಗೋದೇ ಇಲ್ಲ. ಒಂದು ಸತಿ ಒಬ್ಬ ಪ್ರಮುಖ ವ್ಯಕ್ತಿ ಭಾಷಣ ಕರೆದಿರ್ತಾರೆ. ಇದು ನಡೆದಿದ್ದು ಕೆನಡಾದಲ್ಲಿ. ಮಾತು ಪ್ರಾರಂಭ ಮಾಡ್ದ, ಒಬ್ಬೊಬ್ಬರಾಗಿ ಎದ್ದೆದ್ದು ಹೋಗ್ತಾಯಿದ್ರು. ತಕ್ಷಣ ಅವನು ಪಕ್ಕದಲ್ಲಿ ಆರ್ಗನೈಸರ್ ಒಬ್ಬನ ಕರೆದ್ಬಿಟ್ಟು ಒಂದು ಬಾಟ್ಲು ನೀರು ಬೇಕು ಅಂತ ಕೇಳ್ತಾನೆ. ನೀರು ಕುಡಿತಿರುವಾಗ ಅವ ಕೇಳ್ತಾನೆ, ಹೌದು ಇವತ್ತು ಏನು ದಿನ ವಿಶೇಷ, ಜನ ಎಲ್ಲ ಎದ್ದೋಗ್ತಾ ಇದ್ದಾರಲ್ಲ, ಯಾಕೆ ಇಲ್ಲೆಲ್ಲ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಅಂತ. ಸ್ಪೋರ್ಟ್ಸಲ್ಲಿ ಎಲ್ಲರಿಗೂ ಆಸಕ್ತಿ. ಅಷ್ಟೇ ಕೇಳ್ಕೊಂಡ. ನೀರು ಕುಡಿದ ನಂತರ ಅವನ ಮಾತುಕತೆ ಎಲ್ಲ ಪೂರ್ತಿ ಒಂದು ಸ್ಪೋರ್ಟ್ಸ್ ಬಗ್ಗೆನೇ ಶುರು ಆಗಿಬಿಡುತ್ತೆ. ಅದು ಮಾಡಿದ್ದೇ ತಡ ಅಲ್ಲಿ ಕೂತಿದ್ದಂತಹ ಜನಗಳು ಫೋನ್ ಮಾಡಿ ಅವರ ಮಕ್ಕಳು ಮರಿಗಳು ಎಲ್ಲನೂ ವಾಪಸ್ ಕರೆಸ್ತಾರೆ. ಇಡೀ ದಿನ 3 ಗಂಟೆಯ ಕಾರ್ಯಕ್ರಮ 6 ಗಂಟೆಯವರೆಗೆ ನಡೆಯುತ್ತೆ. ಇದೇ ರೀತಿ ಇತ್ತೀಚೆಗೆ ಬೆಂಗಳೂರಿನ ಇನ್ಫೋಸಿಸ್ ಕಂಪ್ನಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ಆಯಿತು. ಅಲ್ಲಿ ಮಕ್ಕಳಿಗೆ ರೋಟರಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ಗೋಲ್ಡ್ಮನ್ ಸ್ಯಾಚ್ ಕಂಪನಿ, ಇನ್ಫೋಸಿಸ್ ಅಲ್ಲ, ಗೋಲ್ಡ್ಮನ್ ಸ್ಯಾಚ್ ಕಂಪನಿ. ಅಲ್ಲಿ ನಡೆದಾಗೆ ಆಯಿತು, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಗೆ ನಡೆಯುತ್ತೆ, ಹೇಗೆ ಕಾರ್ಯ ಮಾಡುತ್ತೆ ಅಂತೆಲ್ಲ ಮಾಡಿದಾಗ ಕೇವಲ 1 ಗಂಟೆ ಇದ್ದಂತಹ ಕಾರ್ಯಕ್ರಮ ಸಂಜೆ 6 ಗಂಟೆಯವರು ಕೂಡ ನಡೀತು. ಪ್ರತಿಯೊಬ್ಬ ಮಕ್ಕಳು ಕೂಡ ಅದರಲ್ಲಿ ಇನ್ವಾಲ್ವ್ ಆದರು. ಪ್ರತಿಯೊಬ್ಬರು ಕೂಡ ಆ ಕಂಪನಿ ನಮ್ಮದೇ ಅನ್ನೋ ಅಷ್ಟು ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸಿ ವಿಷಯಗಳನ್ನು ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾವ್ಯಾವ ಒಂದು ಟ್ರೈನಿಂಗಿಂದ, ಪುಸ್ತಕಗಳಿಂದ ನಾವು ಇನ್ನೊಬ್ಬನ ಟ್ರೈನ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅಂತಹ ಒಂದು ವಿಷಯವನ್ನು ಅವರಿಗೆ ಬೇಕಾದ ಆಸಕ್ತಿಯ ವಿಷಯದಿಂದ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಬಂಧುಗಳೇ. ಇದು ಹೊಸ ವಿಷಯವೇನಲ್ಲ. ನೀವು ಎಷ್ಟೋ ಸತಿ ನೋಡಿರ್ತೀರ, ಪಕ್ಕದ ಮನೆ ಕಾಂಪೌಂಡಲ್ಲಿ ಪದ್ಮಮ್ಮ ಇರ್ತಾಳೆ, ಈ ಕಡೆ ಕೆಂಚಮ್ಮ ಇರ್ತಾಳೆ. ಅವ್ರೇನು ಮಾಡ್ತಾರೆ, ಇವತ್ತೇನು ಅಡುಗೆ ಮಾಡಿದ್ರಿ, ಹೇಗೆ ಮಾಡಿದ್ರಿ? ಅವರು ಮಲೆನಾಡವರು. ಅವ್ರು ಹೇಳ್ತಾರೆ, ಈ ಥರ ಹಲಸಿನ ಹಪ್ಪಳ ಮಾಡಿದೆ. ತಕ್ಷಣ ಈ ಕಡೆ ಅವಳಿಗೆ ಮರಳುನಾಡಿನ ಜನಕ್ಕೆ ಏನೋ ಆಶ್ಚರ್ಯ ಆಗುತ್ತೆ, ಅದು ಹೇಗೆ ಮಾಡಿದ್ರಿ, ಏನು ಮಾಡಿ. ಯಾವಾಗ ಒಂದೇ ರೀತಿಯ ಸಮ ಆಸಕ್ತಿ ಉಳ್ಳಂತಹ ವ್ಯಕ್ತಿಗಳು ಎದುರು ಬದರಾಗ್ತಾರೆ, ಆಗ ವಿಷಯಗಳ ಅವಗಾಹನೆ, ಆಮೇಲೆ ಎಕ್ಸ್ಚೇಂಜ್ ಒಬ್ರಿಗೊಬ್ಬರು ಮಾಡ್ಕೋತಾ ಹೋಗ್ತಾರೆ. ಸಾಕು, ಅದೇ ಉತ್ತಮ ಮಾತುಗಾರಿಕೆಯ ಒಂದು ಲಕ್ಷಣ. ಪ್ರತಿಯೊಬ್ಬರಲ್ಲೂ ಕೂಡ ತಾನು ಕೂಡ ಒಂದು ಉತ್ತಮ ವಾಗ್ಮಿ ಆಗಬೇಕು ಅಂತ ತೀಕ್ಷ್ಣವಾದಂಥ ಒಂದು ಆಕಾಂಕ್ಷೆ ಇದ್ದೇ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಇನ್ನೊಬ್ಬರನ್ನು ನಾವು ಬೆಳೆಯೋಕ್ಕೆ ಬಿಡಬೇಕು. ಯಾವಾಗ ನೀವು ಇನ್ನೊಬ್ಬರನ್ನ ಮಾತಾಡೋಕ್ಕೆ ಬಿಡ್ತೀವೋ ಆ ಮನುಷ್ಯ ತನ್ನೆಲ್ಲ ವಿಷಯಗಳನ್ನು ಹೇಳ್ತಾನೆ. ನಂತರ ನೀವು ಪ್ರಾರಂಭ ಮಾಡಿ ನಿಮಗೂ ಕೂಡ ಒಂದು ಬೆಲೆ ಕೊಡ್ತಾನೆ. ಅದು ಬಿಟ್ಟು ನಮ್ಮ ಬಗ್ಗೆ ನಾವೇ ಮಾತಾಡ್ಕೋತಾ ಇದ್ದಾಗ ಬೇರೆಯವರು ಯಾವಾಗ ಒಂದು ಮಾತನ್ನು ಕಟ್ ಮಾಡಬೇಕು, ಟೈಮ್ ಆಗ್ತಾಯಿದೆ, ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಿನಃ ಬೇರೆ ಏನೂ ಮಾಡಲ್ಲ. ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಚೀಫ್ ಗೆಸ್ಟಾಗಿ ಆಹ್ವಾನ ಮಾಡಿದರು. ಯಾವುದೋ ಒಂದು ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ ಸಮಯ ಹೇಗಿತ್ತು ಅಂತಂದರೆ, ನೋಡಿ 20 ನಿಮಿಷ ಅಷ್ಟೇ, 20 ನಿಮಿಷದ ಮೇಲೆ 1 ನಿಮಿಷ ಕೂಡ ನೀವು ಮಾತಾಡಬಾರ್ದು, ಬೇರೆ ಬೇರೆ ಕಾರ್ಯಕ್ರಮಗಳಿದು. ಆಯಿತು, ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ನನ್ನ ವಿಷಯ ಏನಿತ್ತು ಅಂತಂದರೆ, ಆರ್ಗನೈಸರ್ಗೆ ಸಂಬಂಧಪಟ್ಟಂತಹ ವಿಷಯಗಳು, ಅವರಿಗೆ ಟೆನ್ಷನ್ನು, ಆಮೇಲೆ ಆರ್ಗನೈಸ್ ಮಾಡೋಕ್ಕೆ ಆಗಿರುವಂತಹ ತೊಂದರೆಗಳು, ಅದನ್ನು ಕಾಸ್ಮಿಕ್ ಎನರ್ಜಿನ ವಶವನ್ನು ಮಾಡಿಕೊಂಡು ವಿಶ್ವಶಕ್ತಿಯನ್ನು ಬಳಸಿ ಪಳಗಿಸಿ ಹೇಗೆ ಉಪಯೋಗ ಮಾಡ್ಕೋಬೋದು ಈ ಥರ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ಅಂತ ಹೇಳೋಕ್ಕೆ ಶುರು ಮಾಡಿದೆ. ಆ ಮನುಷ್ಯನಿಗೆ ಎಷ್ಟು ಆಶ್ಚರ್ಯ ಆಗಿಬಿಡ್ತು ಅಂತಂದರೆ, ಖುಷಿನೂ ಆಯಿತು. 20 ನಿಮಿಷ ಟೈಮ್ ಕೊಟ್ಟವನು, ನಾನು ಹೇಳಿದೆ ಟೈಮ್ ಆಯಿತು ನೋಡಿ 20 ನಿಮಿಷ ಅಂತ. ಇಲ್ಲ ಸರ್, ಪ್ಲೀಸ್ ಕಂಟಿನ್ಯೂ ಅಂತಂದ. ನೋಡಿ, ಯಾವಾಗ ಒಂದು ಮನುಷ್ಯನಿಗೆ ನಾವು ಗಮನ ಕೊಡ್ತೀವಿ, ಅವನ ಆಕಾಂಕ್ಷೆಗಳಿಗೆ, ತೀವ್ರವಾದಂತಹ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ವಿಷಯಗಳನ್ನು ನಾವು ಹೇಳ್ತಾ ಹೋಗ್ತೀವಿ, ಪ್ರತಿಯೊಬ್ಬರು ಕೂಡ ಖುಷಿಯಾಗ್ತಾರೆ. ಸಮಯದ ಅರಿವಿಲ್ಲದೆ ಅವರು ಕೂಡ ಕೇಳ್ತಾ ಇರ್ತಾರೆ ಬಂಧುಗಳೇ. ಹಾಗಾಗಿ ನಾವು ಉತ್ತಮ ಮಾತುಗಾರರಾಗಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಗೆ ನಾವು ಬೆಲೆ ಕೊಡಬೇಕು. ಅಷ್ಟೇ ಅಲ್ಲ, ಅವರ ಆಸೆ ಆಕಾಂಕ್ಷೆಗಳನ್ನು ನಾವು ಗಮನ ಇಟ್ಕೋಬೇಕು. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಯಾವಾಗ ನಾವು ಇನ್ನೊಬ್ಬರಲ್ಲಿ ಆಸಕ್ತಿಯ ವಿಷಯಗಳನ್ನು ಮಾತಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ನಾವು ಉತ್ತಮ ಮಾತುಗಾರರಾಗ್ತೀವಿ. ನಮ್ಮ ಮಾತಿನಲ್ಲಿ ಕುಹಕ ಇರಬಾರ್ದು, ಇನ್ನೊಬ್ಬರಿಗೆ ಕಟುನುಡಿಗಳನ್ನು ಬಳಸಬಾರ್ದು, ಹಾಡು ಜೇನಿನಂತೆ ಮಧುರವಾಗಿರಬೇಕು. ಆಮೇಲೆ ವಾಯ್ಸ್ ಕೂಡ ಅಷ್ಟೇ ಕರ್ಕಶವಾಗಿರಬಾರ್ದು. ನಮ್ಮ ಒಂದು ಡೆವಲಪ್ಮೆಂಟ್ ಹೇಗಿರಬೇಕು ಅಂದರೆ, ಒಂದು ಮೈಕ್ ಕೊಟ್ಟರೆ ಒಂದು ಕರೆಕ್ಟ್ ಲೆವೆಲಲ್ಲಿರಬೇಕು, ಧ್ವನಿಯ ಏರಿಳಿತ ಚೆನ್ನಾಗಿರಬೇಕು, ಮಾತು ಸ್ಫುಟವಾಗಿರಬೇಕು. ಯಾಕೆಂದರೆ ನಾವು ಮಾತಾಡುವಾಗ ಎಲ್ಲ ರೀತಿಯ ಜನಗಳ ಜೊತೆ ಮಾತಾಡ್ತಾ ಇರ್ತೀವಿ. ಕೇಳುವವರು, ಕೇಳದೇ ಇದ್ದವರು, ವಯಸ್ಸಾದವರು, ಎಲ್ಲರ ಒಂದು ಆವರೇಜ್ ಲೆವೆಲ್ ತೊಗೊಂಡು ಆ ಮಟ್ಟಕ್ಕೆ ಮಾತಾಡಬೇಕು. ಕರೆದಿದ್ದಾರೆ, ಯಾವುದೋ ಪ್ರವಚನಕಾರರು ಬಂದಿರ್ತಾರೆ, ಅವರು ಕನ್ನಡದ ಹೆಬ್ಬುಲಿ ಅಂತ ಕರೀತಾರೆ.
ಅವರು ಹಳೆಗನ್ನಡದ ವಿಷಯಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಪುಂಖಾನುಪುಂಖವಾಗಿ ಅವರು ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇರ್ತಾರೆ. ಇರ್ಬೋದು, ಅವರು ಎಷ್ಟೇ ದೊಡ್ಡವರು ಇರ್ಬೋದು. ಅಲ್ಲಿಗೆ ಬಂದಿದ್ದಂಥ ಆಡಿಯನ್ಸಲ್ಲಿ ಎಲ್ಲ ಸೆಕೆಂಡ್ PUC ಮಕ್ಕಳುಗಳು. ಅಂಥ ಮಕ್ಕಳ ಮುಂದೆ ಅವ್ರು ಈ ಥರ ಹಳೆಗನ್ನಡದ ಪದಗಳನ್ನು ಮಾತಾಡರೆ ಅವ್ರಿಗೇನು ಅರ್ಥ ಆಗುತ್ತೆ? ಹಾಗಾಗಿ ನಾವು ಏನೇ ಮಾತಾಡಲಿ, ಯಾವುದೇ ಒಂದು ಪ್ರವಚನ ಇರ್ಬೋದು, ಒಂದು ಕಾರ್ಯಕ್ರಮವನ್ನು ಕೊಟ್ಟಾಗ ನಮ್ಮ ಆಡಿಯನ್ಸನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡಿರಬೇಕು. ಕೇಳುಗರು ಯಾರು, ಕೇಳುಗರ ವಯಸ್ಸು ಎಷ್ಟು, ಅವರ ಒಂದು ಭಾಷಾ ಮಟ್ಟ ಹೇಗಿದೆ. ಇವಾಗ ಯಾವುದೋ ಒಂದು ಆಂಧ್ರ ಪ್ರದೇಶದಲ್ಲಿ ಹೋಗ್ಬಿಟ್ಟು ನಾನು ಕನ್ನಡ ಪ್ರೋಗ್ರಾಮ್ ಕೊಡ್ತಾಯಿದ್ರೆ ಈ 15 ನಿಮಿಷದ ಮೇಲೆ ಖಂಡಿತ ಕೊಡಬಾರ್ದು. ಕಾರಣ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಹಾಗೆ ಕನ್ನಡದಲ್ಲಿ ನಡೀತಿರುವಂಥ ಕಾರ್ಯಕ್ರಮದಲ್ಲಿ ನಾನು ಹಿಂದಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಕೆಲವ್ರಿಗೆ ಅರ್ಥ ಆಗದೇ ಇರ್ಬೋದು. ಹಾಗಾಗಿ ಒಳ್ಳೆಯ ಉತ್ತಮ ಮಾತುಗಾರರಾಗಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಬೇಕು. ಕೇಳುಗರನ್ನು ಮನಸ್ಸಲ್ಲಿಟ್ಕೊಂಡು ಅವರ ಭಾಷೆ, ಅವರಿಗೆ ಹಿತವಾದಂತಹ ಒಂದು ಮೀಡಿಯಾ ಹೇಗಿದೆ, ಅದು ವಯಸ್ಸಿಗೆ ತಕ್ಕಂತಹ ನಮ್ಮ ಧ್ವನಿಯ ಏರಿಳಿತ, ಮಧ್ಯ ಮಧ್ಯದ ಹಾಸ್ಯದ ಸನ್ನಿವೇಶಗಳು, ಜನರನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ನಮ್ಮ ಮಾತಿಗಿರಬೇಕು ಬಂಧುಗಳೇ. ನಿರರ್ಗಳವಾಗಿ ಬರೀ ಮಾತಾಡ್ತಾಯಿದ್ರೆ, ಆಲಿಕಲ್ಲು ಮಳೆ ಹೊಡೆದಂತೆ ಮಾತಾಡ್ತಾಯಿದ್ರೆ 5 ನಿಮಿಷದ ಜನಗಳು ಎದ್ದು ಹೋಗ್ಬಿಡ್ತಾರೆ. ಹಾಗಾಗಬಾರ್ದು. ಯಾವಾಗ ನಮ್ಮ ಮಾತುಕತೆಗಳು ನಿಮಗೆ ಲಾಭ ಇದೆ ಅಂತ ಗೊತ್ತಾದಾಗ ನಾವು ಎದ್ದು ಹೋಗಿಂದ್ರೂ ಕೂಡ ಜನ ಎದ್ದೋಗೋದಿಲ್ಲ, ಖಂಡಿತ ಕೇಳ್ತಾ ಕೂತಿರ್ತಾರೆ. ಒಳ್ಳೆಯ ಮಾತುಗಾರನ ಕೀಲಿ ಕೈ ಅಂತಂದರೆ ಇದೇನೆ. ಹಾಗಾಗಿ ನಿಮ್ಮನ್ನು ಇನ್ನು ಹೆಚ್ಚಿಗೆ ನಾನು ಬೋರ್ ಮಾಡೋದಿಲ್ಲ, ಯಾಕೆಂದರೆ ಆಲಿ ಮಳೆ ಥರ ಆಗಬಾರ್ದು ನನ್ನ ಮಾತು. ಹಾಗಾಗಿ ಇವತ್ತಿನ ಕಲರ್ಫುಲ್ ಕಂಟೆಂಟಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.